ನಮಸ್ಕಾರ ಎಲ್ರಿಗೂ. ನಾವು ಸಣ್ಣ ವಯಸ್ಸಿಂದ ಅಪ್ಪ ಅಮ್ಮ ನಮ್ಗೆ ಹೇಳ್ಕೊಟ್ಟಿರೋದು ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆ ಜನರ ಸಹವಾಸ ಮಾಡಿ, ಒಳ್ಳೆ ಮಾತಾಡಿ, ಮತ್ತು ಒಳ್ಳೆ ಜನರಾಗಿ ಬದುಕಿ, ಏನಾಗಿದ್ರೂ ಪರವಾಗಿಲ್ಲ, ನೀವು ಒಬ್ಬ ಒಳ್ಳೆ ಮನುಷ್ಯ ಆಗಿ ಅನ್ನೋದಲ್ವಾ. ಯಾರು ಹಿರಿಯರಿಗೆ ನೋಡಿದ್ರು ಕೂಡ ಅವ್ರು ಇದನ್ನೇ ಹೇಳ್ತಾರೆ. ಬಟ್ ಒಂದು ಬಿಗ್ ಕ್ವಶನ್, ಒಳ್ಳೆಯವರು ಅಂತ ನಾವು ಹೇಗೆ ಅವ್ರನ್ನ ಗುರ್ತಿಸೋದು? ಯಾರಾದರೂ ಒಬ್ರು ನಾವು ಒಳ್ಳೆಯವ್ರು ಸಹವಾಸ ಮಾಡ್ಬೇಕಂದ್ರೆ ಮೊದಲು ಅವರು ನಮಗೆ ಒಳ್ಳೆಯವರು ಅನಿಸ್ಬೇಕಲ್ವಾ. ಸೊ ಯಾರನ್ನು ನಾವು ಒಳ್ಳೆಯವರು ಅಂತ ಅನ್ಬೋದು? ಯಾರೋ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂದ ತಕ್ಷಣ ಆ ವ್ಯಕ್ತಿ ಒಳ್ಳೆಯವರು ಅಂತ ನಾವು ತೀರ್ಮಾನಕ್ಕೆ ಬರಬಾರ್ದು. ಆ ವ್ಯಕ್ತಿ ಆ ಒಳ್ಳೆ ಕೆಲಸ ಯಾಕೆ ಮಾಡಿದ್ರು, ಅವ್ರಿಗೆ ಆ ಕೆಲಸ ಮಾಡೋದ್ರಿಂದ ಏನು ಲಾಭ, ಅವ್ರ ಇಂಟೆನ್ಷನ್ ಏನು, ಇವು ಯಾವ ತಿಳ್ಕೊಂಡೆ ನಾವು ಏಕ್ದಮ್ ಒಂದೇ ಸರಿ ಅವ್ರು ಒಳ್ಳೆಯವರು ಅಂತ ಜಡ್ಜ್ಮೆಂಟಿಗೆ ಬರಬಾರ್ದು. ಏನಂತೀರಾ? ಪ್ರಪಂಚದಲ್ಲಿ ಜನ ನಾನಾ ಥರದ ವೇಷ ಹಾಕ್ತಾರೆ ಅಲ್ವಾ. ಅವ್ರಿಗೇನೋ ನೆಸೆಸಿಟಿ ಇರುತ್ತೆ, ಅವ್ರಿಗೇನೋ ಹೊಟ್ಟೆ ಹೊರ್ಕೊಳೋದಿರುತ್ತೆ, ಅಥವಾ ಅವ್ರಿಗೆ ಬೇರೆ ಏನೋ ಕೆಲಸ ಆಗಬೇಕಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಅವರು ಒಳ್ಳೆತನದ ಒಂದು ಮುಖವಾಡ ಧರಿಸ್ಕೊತಾರೆ. ಆ ಮುಖವಾಡನ ಅವರು ಆ ಕೆಲಸ ಆಗ್ತಿದ್ದಂಗೆ ಕಳಿಸಿಟ್ಬಿಟ್ಟು ಸೀದಾ ಹೋಗ್ತಾ ಇರ್ತಾರೆ. ಅಂಥವ್ರನ್ನ ನೀವು ನಂಬ್ಕೊಂಡು, ಅಯ್ಯೋ ನನ್ನ ಬಾಳನ್ನ ಇವ್ರಿಗೋಸ್ಕರ ನಾನು ವೇಸ್ಟ್ ಮಾಡ್ಕೊಂಡ, ನನ್ನ ಜೀವನ ಇವ್ರಿಗೋಸ್ಕರ ವೇಸ್ಟ್ ಮಾಡ್ಕೊಂಡ ಅಂತ ಮರುಗೋದು ಸರಿ ಹೋಗಲ್ಲ ಅಲ್ವಾ. ಯಾರೋ ಒಬ್ರು ರೋಡಲ್ಲಿ ಒಂದು ನಾಯಿ ಮರಿ ಹೋಗ್ತಾ ಇದ್ರೆ ಅದಕ್ಕೆ ಹಾಲು ಕೊಟ್ಟರು ಅಥವಾ ಬಂದು ಕೊಟ್ಟರು, ಅದು ನೋಡಿದ ತಕ್ಷಣ ಇವನೆಂಥ ಒಳ್ಳೆ ವ್ಯಕ್ತಿಯಪ್ಪ, ಇವನಂಥ ಬಂಗಾರದಂಥ ಮನುಷ್ಯ ಇನ್ನೆಲ್ಲೂ ಸಿಗಲ್ಲ ಅಂತ ಇಮಿಡಿಯೇಟ್ ಜಜ್ಮೆಂಟಿಗೆ ಬರ್ತೀರ. ಇನ್ಯಾರೋ ರಸ್ತೆ ಮಧ್ಯದಲ್ಲಿ ಯಾರೋ ಒಬ್ಬರು ವ್ಯಕ್ತಿಗೆ ರೋಡ್ ದಾಟಿಸ್ತಾರೆ ಅಂದ್ಕೊಳ್ಳಿ. ಅವರು ನೋಡ್ಬಿಟ್ಟು ಆಹಾ ಎಂಥ ಒಳ್ಳೆ ಗುಣಪ್ಪ ಇವನಿಗೆ ಅಂತ ಏಕ್ದಮ್ ಅವನ್ನ ಒಂದು ಬಂಗಾರದ ಮನುಷ್ಯನ ಲೆವೆಲ್ಗೆ ಹೋಲಿಸ್ಬಿಡ್ತೀರಲ್ಲ. ನಮ್ಮ ಮನಸ್ಸು ಹಾಗೆ. ಏಕೆಂದರೆ ನಮಗೆ ಅಪರೂಪಕ್ಕೆ ಒಳ್ಳೆ ಕೆಲಸಗಳು ಕಾಣಿಸ್ತವೆ. ಒಳ್ಳೆಯವ್ರನ್ನ ನೋಡಿ ಎಲ್ಲರೂ ಒಳ್ಳೆಯವ್ರಾಗಂಗಿದ್ದಿದ್ರೆ ಪ್ರಪಂಚದಲ್ಲಿ ಕೆಟ್ಟದನ್ನೋದು ಇರ್ತಾನೆ ಇರಲಿಲ್ಲ. ನಾವು ಯಾವಾಗೂ ಒಳ್ಳೆಯದನ್ನು ಹರ್ಸೋಕ್ಕೋಗಿ ಪದೇ ಪದೇ ಕೆಟ್ಟದ್ರ ಕಡೆಗೆ ಹೋಗ್ತಾ ಇರ್ತೀವಿ. ಇದು ನಿಮಗೂ ಅನುಭವ ಆಗಿರುತ್ತೆ. ಯಾವುದನ್ನ ನಾವು ಒಳ್ಳೆಯದು ಅಂತ ಅಂದ್ಕೊಂಡು ಅದ್ರ ಜೊತೆ ಇರ್ತೀವೋ ಅದು ಕೆಲವು ದಿವಸ ಆಗ್ತಾ 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 ಅದ್ರ ಬಂಡವಾಳ, ಅದ್ರ ನಿಜವಾದ ಬಣ್ಣ ಬಯಲಾಗ್ತಾ ಹೋಗುತ್ತೆ. ಆಗ ಅದು ನಿಜವಾದ ಒಂದು ಗುಣ ನಮಗೆ ಅರ್ಥ ಆಗುತ್ತೆ ಅಲ್ವಾ. ಯಾವುದೋ ಒಂದು ಬಟ್ಟೆ ಯಾವುದೋ ಒಂದು ಅಂಗಡಿಯಲ್ಲಿ ತೊಗೊಂಡ್ಬಿಟ್ರೆ ನೀವು ನೋಡೋಕೆ ಚೆನ್ನಾಗಿರುತ್ತೆ, ಅಲ್ಲಿ ಫಸ್ಟ್ ಕ್ಲಾಸಾಗಿ ಸೂಪರ್, ಸೂಪರ್ ಆಗಿದೆ ಕಲರು ಅಂತ ಎಲ್ಲ ಅಂದ್ಕೊಂಡು ತೊಗೊಂಬಂದಿರ್ತೀವಿ. ಅದೇ ನೀವು ಒಂದು ವಾರ ಆಗ್ತಿದ್ದಂಗೆ, ಒಂದು 10-15 ವಾಶ್ ಆಗ್ತಿದ್ದಂಗೆ ಬಣ್ಣ ಬಿಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಅದರ ಗುಣ ಗೊತ್ತಾಗತ್ತಲ್ವಾ. ಸೊ ನಿಜವಾದ ಪ್ರಪಂಚದಲ್ಲೂ ಕೂಡ, ಸಮಾಜದಲ್ಲೂ ಅಷ್ಟೇ, ನಾವು ಈ ಒಳ್ಳೆಯವರು ಅಥವಾ ಒಳ್ಳೆತನ ಇರೋ ಮನುಷ್ಯರು ಅನ್ನೋದನ್ನ ನಾವು ಗುರ್ತಿಸೋಕ್ಕೆ ಆಗಲ್ಲ. ಏಕ್ದಮ್ ಒಂದು ಕೆಲಸದಲ್ಲಿ ನಾವು ಗುರ್ತಿಸೋಕ್ಕಾಗಲ್ಲ. ಬಹಳ ಜನ ನಿಮ್ಮ ಮುಂದೆನೇ ಒಳ್ಳೆಯವ್ರ ಥರ ನಟಿಸ್ತಾ ಇರ್ತಾರೆ. ಅವರು ಇನ್ಫ್ಯಾಕ್ಟ್ ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಅಲ್ವಾ. ಸೊ ಅವ್ರು ಎಲ್ಲರಿಗೂ ಅಚ್ಚುಮೆಚ್ಚನಾಗಿರ್ತಾರೆ, ಇವನು ತುಂಬ ಒಳ್ಳೆಯವನಪ್ಪ, ಇವನು ತುಂಬ ಒಳ್ಳೆಯನಪ್ಪ. ಬಟ್ ಅಂತರಂಗದಲ್ಲಿ ಅವನ ಒಂದು ಹಾವಭಾವಗಳು ಒಳಗಡೆ, ನೀವು ಗಮನಿಸದೇ ಇರೋ ಟೈಮಲ್ಲಿ ಅವರು ವರ್ತನೆ ಬೇರೆ ಇರುತ್ತೆ ಅಲ್ವಾ. ಯಾರನ್ನ ನಾವು ಕಂಪ್ಲೀಟ್ 100% ಒಳ್ಳೆಯವರು ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಅವರು ಅಟ್ ಎನಿ ಟೈಮ್, ಎನಿ ಪಾಯಿಂಟ್ ಆಫ್ ಟೈಮ್, ಮನೆ ಒಳಗಿರಲಿ ಹೊರಗಿರಲಿ, ಸಮಾಜದಲ್ಲಿ ಕೆಲಸದಲ್ಲಿರಲಿ, ಯಾವುದೇ ಒಂದು ವಾತಾವರಣದಲ್ಲಿ ಅವ್ರು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಅದನ್ನು ನಾವು ದೀರ್ಘಕಾಲದಲ್ಲಿ ಗಮನಿಸ್ತಾ ಹೋಗಬೇಕು. ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಅವರು ಯಾವ ಆ್ಯಕ್ಷನ್ ತೊಗೊತಾರೆ, ಯಾವ ಕೆಲಸ ಮಾಡ್ತಾರೆ, ಅದು ಸ್ವಲ್ಪ ಮಟ್ಟಿಗೆ ನಾವು ಅವ್ರ ಗುಣನ ತಿಳ್ಕೊಳಕ್ಕೆ ಸಾಧ್ಯವಾಗುತ್ತೆ. ಯಾರೋ ಒಬ್ಬ ಹುಡುಗ ಒಂದು ಹುಡುಗಿಯಿಂದ ಬಿದ್ದಿದ್ದಾನೆ ಅಂತ ಹೇಳಿದ್ರೆ, ಆ ಹುಡುಗಿಗೋಸ್ಕರ ಅವನು ಒಳ್ಳೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಒಳ್ಳೆ ಕೆಲಸಗಳು ಮಾಡೋದು ಜಸ್ಟ್ ಟು ಗೆಟ್ ಹರ್. ನೀವು ಯಾರೋ ಒಬ್ಬರು ಇಂಪ್ರೆಸ್ ಮಾಡೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ಆಗ ಅವ್ರು ಇಂಪ್ರೆಸ್ ಮಾಡೋಕ್ಕೆ ಹೋಗಿ ನೀವು ಏನೇನೋ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೋಗ್ತೀರಾ. ಬಟ್ ನಿಜವಾಗ್ಲೂ ನಿಮಗೆ ಆ ಕೆಲಸಗಳು ಇಷ್ಟ ಇರಲ್ಲ ಮಾಡೋಕ್ಕೆ.
ಒಂದು ವಿಷಯ ಏನಪ್ಪ ಹೇಳ್ಬೋದು ಅಂತ ಹೇಳಿದ್ರೆ, ಈ ಒಳ್ಳೆತನ ಅನ್ನೋದಿದೆಯಲ್ಲ, ಇದು ನಾವು ಏಕ್ದಮ್ ನೋಡಿದ ತಕ್ಷಣ ಐಡೆಂಟಿಫೈ ಅಥವಾ ರೆಕಗ್ನೈಸ್ ಮಾಡುವಂಥ ವಸ್ತು ಅಲ್ಲ. ಅದನ್ನು ನಾವು ಗುರುತಿಸೋದಕ್ಕೆ ಕಾಲಾವಕಾಶ ಬೇಕು. ನಾನು ಆಗಲೇ ಹೇಳ್ದಂಗೆ ಎಷ್ಟೋ ಜನ ಒಳ್ಳೆಯ ಮುಖವಾಡ ಹಾಕ್ಕೊಂಡು ತಮ್ಮ ಕೆಲಸಗಳು ಮಾಡ್ಕೊತಾ ಇರ್ತಾರೆ, ಬಟ್ ಇನ್ನೊಂದು ಸೈಡ್ ಆಫ್ ದ ಫೇಸ್ ಅವ್ರದ್ದು ಅದನ್ನು ಅವರು ಪ್ರಪಂಚಕ್ಕೆ ತೋರಿಸೇ ಇರಲ್ಲ. ಅದು ಗೊತ್ತಾಗೋದು ಹತ್ತಿರದಲ್ಲಿ ನಾವು ಗಮನಿಸಿದಾಗ ಮಾತ್ರ. ಎಷ್ಟೋ ಲೆಕ್ಚರರ್ಗಳು ನಾವು ನೋಡಿದ್ದೀವಲ್ಲ, ಎಷ್ಟೋ ಜನ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಹುಡುಗರಿಗೆ ಒಳ್ಳೇದು ಹೇಳ್ತಿರ್ತಾರೆ, ಬಟ್ ಸಂಜೆ ಆಗ್ತಿದ್ದಂಗೆ ಅವರು ಬೇರೆ ಥರನೇ ಇರ್ತಾರೆ. ಸಿಡ ಅನ್ನೋದು ಮನೆಯಲ್ಲಿ, ಅಥವಾ ಡ್ರಿಂಕ್ಸ್ ಮಾಡೋದು, ಸಿಗರೇಟ್. ನಾನು ಈಗ ಡ್ರಿಂಕ್ಸ್ ಸಿಗರೇಟ್ಸ್ ಇರೋದು ಕೆಲವ್ರಿಗೆ ಕೆಟ್ಟದ್ದು ಒಳ್ಳೇದು ಅನಿಸ್ಬೋದು, ಏನು ಅದೇನು ಕೆಟ್ಟದಲ್ಲ ಅಂತ ಅನಿಸ್ಬೋದು, ಬಟ್ ಸಮಾಜಕ್ಕೆ ಯಾವುದಾದ್ರು ಹಾನಿಕಾರಕವೋ ಆ ಗುಣಗಳು ಅವರಲ್ಲಿದ್ದರೆ ಅವರು ಒಳ್ಳೆ ಪರ್ಸನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅವ್ರನ್ನ ಫಾಲೋ ಮಾಡೋದ್ರಿಂದ ನಾಳೆ ನಿಮಗೂ ಅನಿಸುತ್ತೆ, ಅವ್ರು ಇದೆಲ್ಲ ಮಾಡ್ತಾರಲ್ವ, ಇದೊಂತಾನೆ ಕುಡಿಯೋದು ಚಟ, ಏನೋ ಬಿಡು ಪಾಪ ಅಂತ ಅಂದ್ಕೊಂಡು ನೀವು ಅದರಿಂದ ಇನ್ಫ್ಲೂಯೆನ್ಸ್ ಆದರೂ ಆಗ್ಬೋದು ಅಲ್ವಾ. ಸೊ ಇಟ್ ವಿಲ್ ಲೀಡ್ ಟು ಎ ಡೇಂಜರಸ್ ಪಾತ್. ಒಬ್ಬ ಒಳ್ಳೆ ಮನುಷ್ಯನ ಗುರ್ತಿಸೋದಕ್ಕೆ ಅವನ ಅಂತರಂಗನ ನಾವು ಅರಿಬೇಕಾಗತ್ತೆ ಅಥವಾ ತಿಳ್ಕೊಬೇಕಾಗತ್ತೆ. ಒಳ್ಳೆ ಮುಖವಾಡ ಹಾಕಿರೋರು ತುಂಬ ಜನ ಇರ್ತಾರೆ ಸಮಾಜದಲ್ಲಿ. ಈಗ ಒಂದು ಗಾದೆ ಇದೆಯಲ್ಲಪ್ಪ, ಅನ್ನ ಬೆಂದಿದೆ ಅಂತ ನೋಡೋದಕ್ಕೆ ಒಂದು ಅಗಳು ಸಾಕು ನನಗೆ. ಆ ಥರ ಅಲ್ಲ. ಕೇವಲ ಅವನು ಮಾಡೋ ಒಂದೇ ಒಂದು ಕೆಲಸ ನೀವು ಆ ಟೈಮಲ್ಲಿ ನೋಡಿ ಆ ಕೆಲಸ ಮಾಡಿದ್ದು ನೋಡ್ಬಿಟ್ಟು ನೀವು ಅವನ್ನ ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಕೆಟ್ರಿ. ಅವನಾಗಿರ್ಬೋದು, ಅವಳಾಗಿರ್ಬೋದು, ಏನೋ ಒಂದು ಸಾಧನೆ ಏನೋ ಒಂದು ನಿಮ್ಮಿಂದ ಲಾಭ ಪಡ್ಕೊಳೋದಕ್ಕೆ, ಏನೋ ಒಂದು ನಿಮ್ಮನ್ನು ಮೆಚ್ಚೋದಕ್ಕೆ ಆ ಕೆಲಸ ಮಾಡಿರ್ಬೋದು, ಬಟ್ ಅದನ್ನು ನಂಬ್ಕೊಂಡು ನೀವು ಒಳ್ಳೆಯವರು ಅಂತ ನಂಬಿ ಮುಂದುವರೆದ್ರೆ ಆಮೇಲೆ ಅವರ ನಿಜವಾದ ಬಣ್ಣ ನಿಮಗೆ ಗೊತ್ತಾದಾಗ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಆಯಿತಾ? ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರನ್ನಾದರೂ ನೀವು ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ಕೊಡೋಕ್ಕೆ ಮುಂಚೆ ಅವರ ಅಂತರಂಗ ಮತ್ತು ಅವರ ಬಹಿರಂಗ ಹೇಗೆ ಬಿಹೇವ್ ಮಾಡ್ತಾರೆ, ಮತ್ತು ಒಳಗಡೆ ಹೇಗಿರ್ತಾರೆ, ಮನೆ ಒಳಗಡೆ, ಮನೆ ಆಚೆ ಹೇಗಿರ್ತಾರೆ, ಇತರರ ಜೊತೆ ಹೇಗಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಗಿರ್ತಾರೆ, ಬಡವ್ರ ಜೊತೆ ಹೇಗಿರ್ತಾರೆ, ದೀನ ಜನಗಳ ಜೊತೆ ಹೇಗಿರ್ತಾರೆ, ಸಮಾಜದಲ್ಲಿ ಅವರ ನಡೆ ಹೇಗಿರುತ್ತೆ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಅಬ್ಸರ್ವ್ ಮಾಡಿ ಕೊನೆಗೆ ಹೌದಪ್ಪ ಇವರು ಒಂದು ಲೆವೆಲ್ಗೆ ಓಕೆ ಅಂತ ಅನ್ಕೋಬೋದು. ಸೊ ಹಾಗಾಗಿ ಯಾವುದೇ ಒಂದು ವ್ಯಕ್ತಿ ಆಗಲಿ ಅಥವಾ ಯಾವುದೇ ಒಬ್ಬರನ್ನ ನಾವು ಒಳ್ಳೆಯವರು ಅನ್ಬೇಕು ಒಳ್ಳೆಯವ್ರನ್ನ ಅಂತ ಗುರುತಿಸ್ಬೇಕು ಅಂದರೆ ಟೇಕ್ ಯುವರ್ ಟೈಮ್, ಸ್ಪೆಂಡ್ ಟೈಮ್ ವಿತ್ ದೆಮ್. ಓಕೆ, ದಿಢೀರಂತ ನಿರ್ಧಾರಕ್ಕೆ ಬರಬೇಡಿ. ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ಅವರು ಒಳ್ಳೆಯವರಾಗಿರಲ್ಲ. ಇದನ್ನು ಮಾತ್ರ ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಮುಗಿಸೋದೇ ವೀಕ್ಷಕರೇ. ದಯವಿಟ್ಟು ಇಷ್ಟ ಆದರೆ ಈ ಥರ ಇದು ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಮಂಕನ ಪದಗಳು. ಧನ್ಯವಾದಗಳು.